ಅಲಿಬಾಬಾ ಅಲ್ ಹುಸೇನಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಚೇರ್ಮನ್ ಸಾಹೇಬ್ರೆ, ಇದೇನು ನಿಮ್ಮ ಕರ್ಮಕಾಂಡ? ನಮ್ಮ ಚೀಫ್ ಮಿನಿಸ್ಟ್ರು ಸಾಹೇಬರು ಕೂಡ ಕೇಳ್ತಾ ಇಲ್ಲ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಚೇರ್ಮನ್ ಅವ್ರಿಗೆ, ಮತ್ತು ಯಾರಿಗೂ ಈ ಅಧಿಕಾರಿಗಳು ಕೇಳ್ತಾ ಇಲ್ಲ. ಮಾನ್ಯ ಕರ್ನಾಟಕ ಮುಖ್ಯ ಅಧಿಕಾರಿಗಳು ಹಾಗೂ ಚೀಫ್ ಸೆಕ್ರೆಟರಿಯವರು ಕರ್ನಾಟಕ, ಮತ್ತು ನಮ್ಮ ಆರೋಗ್ಯ ಸಚಿವರು UT ಖಾದರ್ ಸಾಹೇಬರು ಕೂಡ ಕೇಳ್ತಾ ಇಲ್ಲ. ಇಲ್ಲಿ ಏನು ಬಡವರಿಗೆಲ್ಲ ಅನ್ಯಾಯ ಮಾಡ್ಕೊಂಡು ನಮ್ಮ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ ವಕ್ಫ್ ಕಮಿಟಿಗಳದೆಲ್ಲ ಲೂಟಿ ಆಗ್ತಿದ್ರು, ಇವರು ಯಾರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಏನು ಸರ್, ನಿಮ್ಮಲ್ಲಿ UT ಖಾದರ್ ಸಾಹೇಬ್ರೆ, ನೀವು ಭಾಳಷ್ಟು ಗಂಭೀರವಾಗಿ ತಗೋತೀರ ಮತ್ತು ಎಲ್ಲ ಕೂಡ ಸಮಸ್ಯೆಗಳನ್ನ ಬಗೆಹರಿಸ್ತೀರ. ಇಲ್ಲಿ ನಮ್ಮ ಸಮುದಾಯದವ್ರಿಗೇ ವಕ್ಫ್ ಬೋರ್ಡ್ ಮಂಡಳಿಯ ಕರ್ಮಕಾಂಡ ಮಾಡ್ಕೊಂಡು ಬಡವ್ರ ಹಕ್ಕುಗಳನ್ನೆಲ್ಲ ಲೂಟಿ ಮಾಡ್ಕೊಂಡು, ಪಬ್ಲಿಕ್ ಟ್ಯಾಕ್ಸ್ ಮನಿ, ಗೋರ್ಮೆಂಟ್ ಗ್ರ್ಯಾಂಟ್ಸ್ ಎಲ್ಲ ಲೂಟಿ ಮಾಡ್ಕೊಂಡು ಎಲ್ಲ ತೆಗ್ಬಿಡ್ತಾವ್ರೆ. ಯಾವಾಗ ಸರ್ ಇವ್ರಿಗೆಲ್ಲ ಉತ್ತರ ಕೊಡ್ಸೋದು ನೀವು? ಯಾವಾಗ ಸರ್ ನಮಗೆಲ್ಲ ಜನಗಳಿಗೆ ನ್ಯಾಯ ಕೊಡ್ಸೋದು, ಬಡವ್ರಿಗೆ ನ್ಯಾಯ ಕೊಡ್ಸೋದು? ಈ ಲೂಟಿ ಮಾಡೋರಿಗೆಲ್ಲ ಇಲ್ಲಿ ಕೂರ್ಸ್ಕೊಂಡು ಈ ನಮ್ಮ ಚೀಫ್ ಮಿನಿಸ್ಟ್ರು ಸಾಹೇಬರು ಈ ಚೇರ್ಮನ್ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಇಲ್ಲ ವಕ್ಫ್ ಚೀಫ್ CEO ಅವ್ರ ಮೇಲೆ ತಗೊಳ್ಳಿ, ಇಲ್ಲ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಮೇಲೆ ತಗೊಳ್ಳಿ, ಯಾರು ವಕ್ಫ್ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಇದ್ದಾರೆ ಅವ್ರ ಮೇಲೆ, ಇಲ್ಲ ಈ ಜನಗಳಿಗೆಲ್ಲ ನ್ಯಾಯ ಕೊಡಿಸಿ. ಯಾವಾಗ ನಾವೆಲ್ಲ ಏನು ರೋಡಲ್ಲಿ ಬಂದು ಕೂತ್ಕೋಬೇಕಾ? ನಾವು ಕೇಳ್ಕೊಂಡು ನ್ಯಾಯನ? ನಮ್ಮ ಅಲಿಮುಲ್ಲಾ ಸಾಹೇಬರು ಎಷ್ಟೋ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ, ಎಲ್ಲ ಜೊತೆಗಳು ಬಂದು ಜಿಲ್ಲಾಧಿಕಾರಿಗಳಿಗೆ, ವಕ್ಫ್ ಬೋರ್ಡ್ಗೆ, ನಿಮ್ಮ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಯಾಕೆ ಸರ್ ನ್ಯಾಯ ಸಿಗೋದು? ಯಾವಾಗ ನ್ಯಾಯ ಕೊಡ್ಸೋದು ನೀವು? ಏನು ಜನಗಳೆಲ್ಲ ಮಣ್ಣಿಗೆ ಓದಾದ್ಮೇಲೆ ಮಣ್ಣಿಗೆ ಹೋದಾದ್ಮೇಲೆ ಸರ್ ಹಿಂಗೆ ಕೇಳಿ ಆವಾಗ ನ್ಯಾಯ ಕೊಡ್ಸೋದ ನೀವು? ಏನಂತ ನಾವು ನಿಮ್ಮ ಮೇಲೆ ಭರವಸೆ ಇಟ್ಕೋಬೇಕು ಹೇಳಿ? ನೀವು ಸರ್ಕಾರದ ಮುಂದೆ ಇಷ್ಟೊಂದೆಲ್ಲ ಕೇಳಿ ಎಲ್ಲ ರೀತಿ ಮಾಡಿ ರೈಟಿಂಗಲ್ಲಿ ಕೊಟ್ಟು ಎಲ್ಲ ಆದರೂ ಈಗ ಇದುವರೆಗೂ ನ್ಯಾಯ ಸಿಗ್ತಲ್ವಲ್ಲ? ಯಾವಾಗ ನ್ಯಾಯ ಕೊಡ್ಸೋದು ಈ ವಕ್ಫ್ ಬೋರ್ಡ್ ಮಂಡಳಿಯಿಂದ ಜನಗಳಿಗೆ, ಬಡವರಿಗೆ? ಉತ್ತರ ಕೊಡಿ ಸ್ವಾಮಿ, ಉತ್ತರ ಕೊಡಿ. ಈ ಅಲಿಬಾಬಾ ಅಲ್ ಹುಸೇನಿ ಅವರು ಯಾವಾಗ ನೀವು ಜನಗಳಿಗೆಲ್ಲ ನ್ಯಾಯ ಕೊಡಿಸ್ತೀರಾ ಸರ್? ಉತ್ತರ ಕೊಡಿ ಜನಗಳಿಗೆ. ಉತ್ತರ ಕೊಟ್ಟು ಪುಣ್ಯ ಕೊಟ್ಟು ಎಲ್ಲರಿಗೂ ಬಡವ್ರಿಗೆ ನ್ಯಾಯ ಕೊಡಿಸಿ. ಇದು ಅಲ್ಲಿನ ಹೆಸರು ಆಸ್ತಿ, ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ, ನಿಮ್ಮ ಅಪ್ಪನ ಮನೆ ಆಸ್ತಿನಲ್ಲ, ನಮ್ಮ ಅಪ್ಪನ ಮನೆ ಆಸ್ತಿ ಇಲ್ಲ, ಅಲ್ಲಿನ ಆಸ್ತಿ. ಇದ್ರ ಹಕ್ಕು ಎಲ್ಲ ಬಗುರುದು. ಆ ಬಗರಿಗೆಲ್ಲ ಯಾವಾಗ ನ್ಯಾಯ ಕೊಡಿಸ್ತೀರಿ ಹೇಳಿ? ನಿಮ್ಮ ಸರ್ಕಾರದವರು ಏನು ಮಾಡ್ತಿದ್ದೀರೋ ಆ ದೇವರೇ ಬಲ್ಲ. ಇದುವರೆಗೂ ನ್ಯಾಯ ಕೊಡಿಸ್ದೆ ಎಲ್ಲ ಕಮಿಟಿಗಳಲ್ಲೆಲ್ಲ ಇಲ್ಲಿ ಮೈಸೂರಲ್ಲಿ ಮತ್ತು ಮಂಡ್ಯ ಜಿಲ್ಲೆ ಪ್ರಾಂತ ಎಲ್ಲ ಕಡೆ ಎಲ್ಲ ಲೂಟಿ ಮಾಡ್ಕೊಂಡು ಬಡವ್ರ ಹಣಗಳೆಲ್ಲ, ಹಕ್ಕುಗಳೆಲ್ಲ ಕಿತ್ಕೊಂಡು ತೆಗ್ಬಿಡ್ತಾವ್ರೆ. ಈ ವಕ್ಫ್ ಆಫೀಸರ್ಗಳು ಏನು ಮಾಡ್ತಾವ್ರೋ ಆ್ಯಕ್ಷನ್ ತಗೊಳ್ದೆ, ಅವರೆಲ್ಲ ನೀವೇನು ಮಾಡ್ತಿದ್ದೀರೋ ನಮಗೇನು ಅಂತ ಒಂದು ಅರ್ಥ ಆಗ್ತಾಯಿಲ್ಲ. ಇಲ್ಲ ವಕ್ಫ್ ಬೋರ್ಡ್ ಅಧಿಕಾರಿಗಳೆಲ್ಲ ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನೇಲಿ ಸ್ಯಾಲ್ರಿ ತಗೊಂಡು ಮಜಾ ಹೊಡೆಯೋಕೆ ಕೂರಿಸಿರೋದು ನೀವು? ಹೇಳಿ ಪಬ್ಲಿಕ್ಕು ಎಲ್ಲರ ಟ್ಯಾಕ್ಸ್ ಮನಿಯಿಂದ ಸಂಬಳ ಸಿಗೋದವ್ರಿಗೆ ಇನ್ಯಾಕೆ ಇರೋದದು ವಕ್ಫ್ ಮಂಡಳಿ? ಏನು ಕತೆ ಕಾಯಕ ಇರೋದು? ಇಲ್ಲ ತಗೊಂಡಾಗ ಎಲ್ಲರ ಈ ಕತೆ ಕಾಯಕ್ಕೆ ಅಂತಲೇ ಇವರೆಲ್ಲ ಪಬ್ಲಿಕ್ ಟ್ಯಾಕ್ಸ್ ಮನೇಲಿ ಸಂಬಳ ತಗೊಂಡು ಆರಾಮಾಗಿ ಮನೇಲಿರಿ ಅಂತ ಹಿಂಗೆ ಮಾಡಿಬಿಟ್ಬಿಟ್ಟಿದ್ದೀರಾ ಜನಗಳಿಗೆಲ್ಲ. ದಯವಿಟ್ಟು ಉತ್ತರ ಕೊಡಿ ಸ್ವಾಮಿ, ಉತ್ತರ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಮಾನ್ಯ ಚೀಫ್ ಮಿನಿಸ್ಟ್ರು ಸಾಹೇಬ್ರೆ,